ಇದು ರಾಜಕಾರಣದ ಸ್ಫೋಟಕ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. 5 ಶಾಸಕರು ಪಕ್ಷವನ್ನು ಬಿಡೋದು ಗ್ಯಾರಂಟಿ. ಪದಗ್ರಹಣದ ಬಳಿಕ ಕಾಂಗ್ರೆಸ್ಗೆ ಮೈತ್ರಿ ಸರ್ಕಾರಕ್ಕೆ ಗ್ರಹಣ ಹಿಡಿಯುತ್ತಾ ಅನ್ನುವಂತಹ ಸ್ಫೋಟಕ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸಂಪುಟ ವಿಸ್ತರಣೆಯ ಬಳಿಕ ಬಳ್ಳಾರಿಯಲ್ಲಿ ಭಿನ್ನಮತ ಸ್ಫೋಟಗೊಳ್ತಾ ಇದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. 5 ಶಾಸಕರು ಪಕ್ಷವನ್ನು ಬಿಡೋದು ಕನ್ಫರ್ಮ್ ಆಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಬಳ್ಳಾರಿಯಲ್ಲೂ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳು ಸಾಕಷ್ಟು ಜನ ಇದ್ದರು. 6 ಶಾಸಕರಲ್ಲಿ 5 ಶಾಸಕರು ಸಚಿವಾಕಾಂಕ್ಷಿಗಳು ಬಳ್ಳಾರಿಯಲ್ಲಿ. ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿ ಆಗಿದ್ದಂಥ ಬಳ್ಳಾರಿಯ ಗ್ರಾಮಾಂತರ ಶಾಸಕ ಬಿ ನಾಗೇಂದ್ರ, ಹೊಸಪೇಟೆ ಶಾಸಕ ಆನಂದ್ ಸಿಂಗ್, ಭೀಮಾನಾಯಕ್ ಸಹ ಸಚಿವಾಕಾಂಕ್ಷಿಗಳಿದ್ದರು. ಆದರೆ ಟಿ ಪರಮೇಶ್ವರ್ ನಾಯಕಗೆ ಸಚಿವ ಸ್ಥಾನ ಸಿಕ್ಕಿರುವುದರ ಹಿನ್ನೆಲೆ ಈ 3 ಶಾಸಕರು ಬಂಡೇಳುವಂತಹ ಸಾಧ್ಯತೆಗಳು ದಟ್ಟವಾಗಿದ್ದಾವೆ. ಈಗಾಗಲೇ ಬಿಜೆಪಿಯ ಸಂಪರ್ಕದಲ್ಲಿ ನಾಗೇಂದ್ರ ಮತ್ತು ಆನಂದ್ ಸಿಂಗ್ ಇದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಇದು ನಿಜನಾ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಒಂದು ವೇಳೆ ಹಾಗೇನಾದರೂ ಆದರೆ ಸಂಜೆ ಶಾಸಕಾಂಗ ಪಕ್ಷದ ಸಭೆಯನ್ನು ಬಿಜೆಪಿ ಕರೀತಾ ಇದ್ದಾರೆ. ಅಲ್ಲಿ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ತಾರೆ? ಯಾಕೆಂದರೆ ಆನಂದ್ ಸಿಂಗ್ ಈ ಹಿಂದೆ ಕೂಡ ಹಲವು ಬಾರಿ ಬಿಜೆಪಿಯ ಸಖ್ಯಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಿದ್ದರು. ಇನ್ನು ಮೊನ್ನೆ 2-3 ಪ್ರಕರಣಗಳಲ್ಲೂ ಕೂಡ ಅವರು ಕರಾವಳಿಗೆ ಹೋಗಿ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು, RSSನ ಕಾರ್ಯಕ್ರಮದಲ್ಲಿ. ಅದರ ಜೊತೆಗೆ ಆ ಬಿಜೆಪಿಯ ನಾಯಕರ ಆಹ್ವಾನ ಇತ್ತು ಅಂತ ಅವರ ಸಮಾರಂಭಕ್ಕೂ ಕೂಡ ಹೋಗಿ ಬಂದಿದ್ದರು. ಆದರೆ ಇದೆಲ್ಲವೂ ಕೂಡ ಒಂದು ನಿಗೂಢತೆಯನ್ನು ಕಾಯ್ದುಕೊಂಡಿತ್ತು. ಬಟ್ ಈಗ ಸಚಿವ ಸ್ಥಾನ ಸಿಗಲಿಲ್ಲ ಅನ್ನುವಂತಹ ಬೇಸರಕ್ಕೆ ಆನಂದ್ ಸಿಂಗ್ ಮತ್ತು ಬಳ್ಳಾರಿಯ ನಾಗೇಂದ್ರ ಬಿಜೆಪಿ ಕದವನ್ನು ತಟ್ತಾ ಇದ್ದಾರೆ. ಅಥವಾ ಬಿಜೆಪಿಯ ಬಾಗಿಲು ಇವರಿಗಾಗಿ ಯಾವಾಗಲೂ ಓಪನ್ ಇತ್ತ. ಎಲ್ಲೋ ಒಂದು ಕಡೆ ಇವತ್ತಿನ ದಿನದವರೆಗೂ ಕೂಡ, ಅಂದರೆ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗದೇ ಇದ್ದರೆ ತಾವು ಮುಖ ಮಾಡೋದು, ತಮ್ಮ ದಾರಿ ಇರೋದು ಬಿಜೆಪಿ ಕಡೆಗೆ ಅನ್ನುವಂಥದ್ದನ್ನು ಪದೇ ಪದೇ ಆನಂದ್ ಸಿಂಗ್ ತಿಳಿಸ್ತಾ ಇದ್ದಾರೆ. ಯಾಕೆಂದರೆ DK ಶಿವಕುಮಾರ್ ಅವರನ್ನು ಕಟ್ಟಾಕಿ ಕರ್ಕೊಂಡು ಬಂದಂಥ ಸಂದರ್ಭದಲ್ಲೂ ಪ್ರಮಾಣ ವಚನ ಮತ್ತು ಆ ಒಂದು ಸಭೆಗೆ ಏನಿತ್ತು ಆ ಸಂದರ್ಭದಲ್ಲಿ ಎಷ್ಟು ಜನ ಶಾಸಕರಿದ್ದಾರೆ, ಶಾಸಕರ ಬಲವನ್ನು ತೋರಿಸುವ ಸಂದರ್ಭದಲ್ಲಿ DK ಶಿವಕುಮಾರ್ ಅವರ ಮುಷ್ಟಿಯಲ್ಲಿ ಆನಂದ್ ಸಿಂಗ್ ಇದ್ದರು. ಬಟ್ ಈಗ ಬಿಜೆಪಿ ಕಡೆ ಹಾರ್ತಾರಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಬಳ್ಳಾರಿಯಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ. ಈ ಬಗ್ಗೆ ಬಳ್ಳಾರಿಯಲ್ಲಿ ನಡೀತಾ ಇರುವಂತಹ ಭಿನ್ನಮತ, ಅದರ ಜೊತೆಗೆ ಮುಂದಿನ ನಡೆ ಏನು ಕಾಂಗ್ರೆಸ್ ಶಾಸಕರದ್ದು ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಬಳ್ಳಾರಿಯ ಪ್ರತಿನಿಧಿ ವೆಂಕಟೇಶ್ ಕುಲಕರ್ಣಿ ನೇರ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, ಬಳ್ಳಾರಿಯ ರಾಜಕಾರಣ ಇಡೀ ರಾಜ್ಯ ರಾಜಕಾರಣದಲ್ಲೇ ಒಂದು ರೀತಿಯ ಭಿನ್ನವಾಗಿ ತೋರಿಸ್ಕೊಳ್ಳುತ್ತೆ. ಬಟ್ ಈ ಇದೀಗ ಭಿನ್ನಮತಕ್ಕೆ ಕಾರಣ ಆಗ್ತಾ ಇದೆ. ಎಲ್ಲೋ ನಮಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥ ಕಾಯ್ತಾ ಇದ್ದಂಥ ಬಳ್ಳಾರಿಯ ಶಾಸಕರು 5 ಶಾಸಕರಿದ್ದಾರೆ. ಯಾರಿಗೆ ಕೊಟ್ಟರು ಓಕೆ ಅಂತ ಆರಂಭದಲ್ಲಿ ಹೇಳ್ತಾ ಇದ್ರು. ಆದರೆ ಈಗ ಪರಮೇಶ್ವರ್ ನಾಯಕಿಗೆ ಕೊಟ್ಟಿರೋದ್ರಿಂದ ಕೆಂಗಣ್ಣಿಗೆ ಗುರಿಯಾಗಿದೆ ಕಾಂಗ್ರೆಸ್ ಪಕ್ಷ, ಅದರ ಜೊತೆಗೆ ನಾಯಕರು, ಜೊತೆಗೆ ಹೈಕಮಾಂಡ್ ಕೂಡ. ಏನಾಗುತ್ತೆ ನಾಗೇಂದ್ರ ಮತ್ತು ಆನಂದ್ ಸಿಂಗ್ ಅವರ ನಡೆ ಅಂತ? ಹೌದು ಗುರುಪ್ರಸಾದ್, ಆನಂದ್ ಸಿಂಗ್ ಮತ್ತು ನಾಗೇಂದ್ರ ಅವರ ನಡೆ ಈಗ ತೀವ್ರ ಕುತೂಹಲ ಕೆಳಿಸಿರ್ತಕ್ಕಂಥದ್ದು. ಅದರಲ್ಲೂ ಭೀಮಾನಾಯಕ್ ಅವರು ಕೂಡ ಈ ಒಂದು ಭಿನ್ನಮತದಲ್ಲಿ ಹೊರತಾಗಿಲ್ಲ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಲಂಬಾಣಿ ಕೋಟದಲ್ಲಿ ಸಚಿವ ಸ್ಥಾನ ಕೊಡೋದಾದ್ರೆ ನಾನು ಕೂಡ ಲಂಬಾಣಿ, ಹೀಗಾಗಿ ನನಗೆ ಕೊಡಬಹುದಾಗಿತ್ತು ಅನ್ನುವಂತಹ ಒಂದು ಮಾತನ್ನು ಕೂಡ ಈಗಾಗಲೇ ಭೀಮಾನಾಯಕ್ ಅವರು ಹೇಳಿರ್ತಕ್ಕಂಥದ್ದು. ಜೊತೆಗೆ ನಾಗೇಂದ್ರ ಮತ್ತು ಆನಂದ್ ಸಿಂಗ್ಗೆ ಈಗಾಗಲೇ ಭಾರತೀಯ ಜನತಾ ಪಕ್ಷದ ನಾಯಕರು ಗಾಳವನ್ನ ಹಾಕಿರ್ತಕ್ಕಂಥದ್ದು ಮತ್ತು ವದಂತಿಗಳು ಕೂಡ ಇರ್ತಕ್ಕಂಥದ್ದು. ಅದರಲ್ಲಿ ಪ್ರಬಲವಾಗಿ ಈ ಬಾರಿ ಬಳ್ಳಾರಿ ಗ್ರಾಮೀಣ ಶಾಸಕ ನಾಗೇಂದ್ರಗೆ ಕಾಂಗ್ರೆಸ್ ಪಕ್ಷದಿಂದ ಅನ್ಯಾಯ ಆಗ್ತಾ ಇದೆ ಅನ್ನುವಂಥ ಮಾತನ್ನ ಅವರ ಬೆಂಬಲಿಗರು ಹೇಳ್ತಕ್ಕಂಥದ್ದು. ಈ ಹಿಂದೆ ಬಳ್ಳಾರಿ ಲೋಕಸಭಾ ಉಪಚುನಾವಣೆಯಲ್ಲೂ ಕೂಡ ಅವರ ಸಹೋದರ ವೆಂಕಟೇಶ್ಗೆ ಟಿಕೆಟ್ ಅನ್ನ ಕೈ ತಪ್ಪಿಸಲಾಯಿತು. ಈಗ ಮತ್ತೆ ಸಚಿವ ಸ್ಥಾನದಿಂದ ಅವರನ್ನ ದೂರ ಇಡುವಂತಹ ಪ್ರಯತ್ನ ಕೂಡ ಮಾಡಲಾಗ್ತದೆ. ಹೀಗಾಗಿ ನಾವ್ಯಾಕೆ ಕಾಂಗ್ರೆಸ್ನಲ್ಲಿರಬೇಕು ಅನ್ನುವಂತಹ ಮಾತನ್ನು ಕೂಡ ಈಗಾಗಲೇ ನಾಗೇಂದ್ರ ಬೆಂಬಲಿಗರು ಹೇಳ್ತಕ್ಕಂಥದ್ದು. ಇಂದು ಸಂಜೆ 5:30ಕ್ಕೆ ಏನು ಪ್ರಮಾಣ ವಚನ ಆಗ್ತದೆ, ಪ್ರಮಾಣ ವಚನದ ನಂತರ ಬಳ್ಳಾರಿಯಲ್ಲಿ ಭಿನ್ನಮತ ಸ್ಫೋಟಗೊಳ್ತದೆ ಅನ್ನುವಂತಹ ಎಲ್ಲ ಲಕ್ಷಣ ಈಗ ಗೊತ್ತಾಗ್ತಾ ಇರತಕ್ಕಂಥದ್ದು. ಜೊತೆಗೆ ಆನಂದ್ ಸಿಂಗ್ ಇದ್ದಾರೆ, ಹೊಸಪೇಟೆ ಶಾಸಕ ಆನಂದ್ ಸಿಂಗ್ ಅವರ ಬೆಂಬಲಿಗರು ಕೂಡ ಈಗ ತಟಸ್ಥರಾಗಿರ್ತಕ್ಕಂಥದ್ದು. ರಾಜ್ಯ ರಾಜಕಾರಣವನ್ನ ಕುತೂಹಲದಿಂದ ಗಮನಿಸ್ತಾ ಇದ್ದಾರೆ. ಒಂದು ವೇಳೆ ಆನಂದ್ ಸಿಂಗ್ಗೆ ಅನ್ಯಾಯ ಆದರೂ ಕೂಡ ಹೊಸಪೇಟೆಯಲ್ಲೂ ಕೂಡ ಭಿನ್ನಮತ ಹೇಳ್ತಕ್ಕಂಥ ಸಾಧ್ಯತೆ ಇದೆ. ಏನು 3 ಬಾರಿ ಶಾಸಕರಾಗಿರ್ತಕ್ಕಂಥ ಈ ತುಕಾರಾಂ ಅವರಿಗೆ ಈ ಬಾರಿ ಸಚಿವ ಸ್ಥಾನವನ್ನ ಕೊಡ್ತಾ ಇದ್ದೇವೆ ಅನ್ನುವಂಥ ಮಾತನ್ನ ಹೈಕಮಾಂಡ್ ಹೇಳ್ತಾ ಇದೆ. ಆದರೆ ಬಳ್ಳಾರಿ ಜಿಲ್ಲೆಯಲ್ಲಿ 3 ಬಾರಿ ಶಾಸಕರಾಗಿರ್ತಕ್ಕಂಥ ನಾಗೇಂದ್ರ ಮತ್ತು ಆನಂದ್ ಸಿಂಗ್ ಇಬ್ಬರು ಇರೋದ್ರಿಂದ ಇಬ್ಬರಲ್ಲಿ ನಮಗೂ ಕೊಡಿ ಅನ್ನುವಂತಹ ಒಂದು ಆಕಾಂಕ್ಷಿಗಳು ಕೂಡ ಆಗಿದ್ರು ನಾಗೇಂದ್ರ ಮತ್ತು ಆನಂದ್ ಸಿಂಗ್. ಅದರಲ್ಲೂ ಪ್ರಬಲವಾದಂತಹ ಆಕಾಂಕ್ಷಿಗಳಾಗಿದ್ರು ನಾಗೇಂದ್ರ ಅನ್ನುವಂಥದ್ದು. ಜೊತೆಗೆ ಲಂಬಾಣಿ ಕೋಟದಲ್ಲಿ ಕೊಡೋದಾದ್ರೆ ನನಗೆ ಕೊಡಿ ಅನ್ನುವಂತಹ ಒಂದು ಮಾತನ್ನು ಕೂಡ ಈಗಾಗಲೇ ಭೀಮಾ ನಾಯಕ್ ಅವರು ಹೇಳ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇವತ್ತಿನ ಏನೋ ಈ ಪದಗ್ರಹಣ ಕಾರ್ಯಕ್ರಮ ಇದೆ, ಪದಗ್ರಹಣದ ಕಾರ್ಯಕ್ರಮದ ನಂತರ ಬಳ್ಳಾರಿಯಲ್ಲಿ ರಾಜ್ಯ ರಾಜಕೀಯ
ಬೆಳವಣಿಗೆಗಳಾಗುವ ವೆಂಕಟೇಶ್, ಸಾಧ್ಯತೆಗಳು ಇನ್ನು ಆನಂದ್ ದಟ್ಟವಾಗಿದೆ ಅಂತಾನೆ ಸಿಂಗ್ ಹೇಳ್ಬೋದು. 2-3 ಬಾರಿ ಬಿಜೆಪಿಯ ಕದ ತಟ್ಟಿ ವಾಪಸ್ ಕಾಂಗ್ರೆಸ್ನಲ್ಲೇ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಇರುವಂಥದ್ದು ಏನಾದರೂ ಬಲವಂತ ಅನಿಸಿದೆಯಾ ಆನಂದ್ ಸಿಂಗ್ ಅವ್ರಿಗೆ? ಯಾಕೆಂದರೆ ಈ ಹಿಂದೆ ಕೂಡ ಅವರನ್ನು ಡಿ ಕೆ ಶಿವಕುಮಾರ್ ಏನು ಬಳ್ಳಾರಿ ಉಸ್ತುವಾರಿ ಸಚಿವರಾಗಿದ್ದಾರೆ, ಬಲವಂತವಾಗಿ ಅವರನ್ನು ಎರಡೂ ಕೈ ಹಿಡ್ಕೊಂಡು ಬಂದು ವಿಧಾನಸೌಧದಲ್ಲಿ ಅವರನ್ನು ನಿಲ್ಲಿಸಿದರು, ಬಿ ಜೆ ಪಿಯವರಿಗೆ ಸಿಗದ ಹಾಗೆ ಮಾಡಿ. ಬಟ್ ಅವರ ಒಲವು ಕೂಡ ಸ್ಪಷ್ಟ ಆಗ್ತಾ ಇದೆ. ಕಳೆದ ಕೆಲವು ಸಮಾರಂಭಗಳಲ್ಲಿ ಕೂಡ RSSನ ಸಮಾರಂಭದಲ್ಲಿ ಭಾಗವಹಿಸಿದರು, ಕಲ್ಲಡ್ಕ ಪ್ರಭಾಕರ್ ಅವರ ಶಾಲೆಯ ಕಾರ್ಯಕ್ರಮದಲ್ಲಿ. ಎಲ್ಲೋ ಒಂದು ಕಡೆ ನಾನು ಇನ್ನೂ ಬಿ ಜೆ ಪಿಯ ಜೊತೆ ಇದ್ದೇನೆ ಅನ್ನೋದನ್ನು ಬಿ ಜೆ ಪಿಗೂ ತೋರಿಸ್ಕೊಟ್ಟು, ಅದರ ಜೊತೆಗೆ ಒಂದು ವೇಳೆ ಸಚಿವ ಸ್ಥಾನದಲ್ಲಿ ನನಗೆ ಅವಕಾಶ ಸಿಗದೇ ಇದ್ದರೆ ಸಂಪುಟದಲ್ಲಿ ನನ್ನ ದಾರಿ ಮತ್ತೆ ಬಿ ಜೆ ಪಿನೇ ಅನ್ನೋದನ್ನೇನಾದರೂ ಮನವರಿಕೆ ಮಾಡಿಕೊಟ್ರು ಆನಂದ್ ಸಿಂಗ್ ಅಂತ? ಖಂಡಿತವಾಗಿಯೂ ಗುರುಪ್ರಸಾದ್, ಕಳೆದ 2 ದಿನಗಳ ಹಿಂದಷ್ಟೇ ನಡೆದಂತಹ ಹನುಮ ಮಾಲಾಧಾರಿಗಳ ಕಾರ್ಯಕ್ರಮದಲ್ಲೂ ಕೂಡ ಆನಂದ್ ಸಿಂಗ್ ಅವರು ಸಕ್ರಿಯವಾಗಿ ಭಾಗಿಯಾಗಿದ್ದರು. ಅದರ ಜೊತೆಗೆ ಏನು ಡಿ ಕೆ ಶಿವಕುಮಾರ್ ಅವರು ಕಳೆದ ಏನು ಬಳ್ಳಾರಿಯ ಲೋಕಸಭಾ ಉಪಚುನಾವಣೆ ನಡೆದಿತ್ತು, ಆ ಸಂದರ್ಭದಲ್ಲಿ ಬಳ್ಳಾರಿಯ 6 ಜನ ಶಾಸಕರನ್ನ ಕೂಡಿಸ್ಕೊಂಡು ಈ ಬಾರಿ ನಿಮ್ಮ ಕ್ಷೇತ್ರದಲ್ಲಿ ಅತ್ಯುತ್ತಮವಾದಂತಹ ಫಲಿತಾಂಶವನ್ನು ತಂದು ಕೊಡ್ರಿ, ಅದರಲ್ಲೂ ಯಾರು ಹೆಚ್ಚಿನ ಫಲಿತಾಂಶವನ್ನು ತಂದು ಕೊಡ್ತೀರಿ ಅವರಿಗೆ ನಾವು ಈ ಬಾರಿ ಸಚಿವ ಸಂಪುಟದ ಒಂದು ವಿಸ್ತರಣೆ ಸಂದರ್ಭದಲ್ಲಿ ಅವರಿಗೆ ನಾವು ಕೈ ಹಿಡಿತೇವೆ ಅನ್ನುವಂತಹ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ರು ಅನ್ನುವಂಥ ಮಾತುಗಳು ಆನಂದ್ ಸಿಂಗ್ ಅವರ ಬೆಂಬಲಿಗರಿಂದ ಕೇಳಿಬರ್ತಕ್ಕಂಥದ್ದು. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಆನಂದ್ ಸಿಂಗ್ ತಮ್ಮ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಮತಗಳನ್ನ ಉಗ್ರಪ್ಪ ಅವರಿಗೆ ಕೊಡಿಸ್ತಕ್ಕಂಥ ಕೆಲಸ ಕೂಡ ಮಾಡಿದ್ರು. ಈ ನಿಟ್ಟಿನಲ್ಲಿ ಆನಂದ್ ಸಿಂಗ್ ಅವರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನುವಂಥದ್ದು ಆನಂದ್ ಸಿಂಗ್ ಬೆಂಬಲಿಗರ ಒಂದು ಪಟ್ಟು. ಅದರ ಜೊತೆಗೆ ನಾಗೇಂದ್ರ ಅವರು ಕೂಡ ತಮ್ಮ ಸಹೋದರಿಗೆ ಟಿಕೆಟ್ ಕೈತಪ್ಪಿದ್ದನ್ನ ಮರೆತು ಅವರು ಕಾಂಗ್ರೆಸ್ ಪಕ್ಷದ ಪರವಾಗಿ ಅತ್ಯುತ್ತಮ ಮತಗಳನ್ನ ತಂದುಕೊಡುವಲ್ಲಿ ಯಶಸ್ವಿಯಾಗಿದ್ದರು. ಹೀಗಾಗಿ ನಾಗೇಂದ್ರ ಕೂಡ ಪ್ರಬಲ ಆಕಾಂಕ್ಷಿಗಳಾಗಿದ್ದರು ಮತ್ತು ಆನಂದ್ ಸಿಂಗ್ ಈಗಾಗಲೇ ಶ್ರೀರಾಮುಲು ಅವರ ಜೊತೆಗೆ 2-3 ಬಾರಿ ಗುರುತಿಸಿಕೊಂಡಿದ್ರು, ಜೊತೆಗೆ ಸೋಮಶೇಖರ್ ರೆಡ್ಡಿ ಅವರ ಜೊತೆಗೂ ಕೆಲವು ಬಾರಿ ಕಾಣಿಸಿಕೊಂಡಿದ್ರು. ಹೀಗಾಗಿ ಎಲ್ಲೋ ಒಂದು ಕಡೆ ಭಾರತೀಯ ಜನತಾ ಪಕ್ಷದ ಕದ ತಟ್ಟುತ್ತಾರೆ ಅನ್ನುವಂತಹ ವದಂತಿಗಳು ಈಗ ದಟ್ಟವಾಗ್ತಾ ಇದೆ. ಒಂದು ವೇಳೆ ಇವತ್ತು ಸಂಜೆ ಕಾರ್ಯಕ್ರಮದ ನಂತರ ಏನಾದರೂ ರಾಜಕೀಯ ಬೆಳವಣಿಗೆಗಳು ಆದರೂ ಆಗುವ ಸಾಧ್ಯತೆ ಇದೆ, ಅದು ಬಳ್ಳಾರಿಯಿಂದಲೇ ಆರಂಭ ಆಗ್ತದೆ ಅನ್ನುವಂತಹ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇದೆ ಅಂತಾನೆ ಹೇಳ್ಬೋದು ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಮಾಹಿತಿಗಾಗಿ.